Hello everyone, welcome to Sanmarga classes. Let us see question number 23 of chapter sound. Write the SI units for the following. ಕೊಟ್ಟಿರೋದಕ್ಕೆ SI ಯೂನಿಟ್ ಅನ್ನ ಬರೀಲಿಕ್ಕೆ ಹೇಳಿದ್ದಾರೆ. A. Wavelength. B. Time period. C. Frequency. D. Speed of wave. ಹಾಗಿದ್ರೆ what is the SI unit of wavelength? ಅದಕ್ಕಿಂತ ಮೊದಲು wavelength ಅಂದ್ರೆ ಏನು? It is the distance between ಟು ಕಾನ್ಸಿಕ್ಯೂಟಿವ್ ಕ್ರೆಸ್ಟ್ ಆರ್ ಟ್ರಫ್ ಅಂತ ಹೇಳ್ತೀವಿ. ಇದು ವೇವ್ ಇದ್ರೆ ಇದು ಕ್ರೆಸ್ಟ್ ಅಂತ ಹೇಳ್ತೀವಿ ಇವೆರಡು. ಇದು ಟ್ರಫ್ ಇದೆ. ಹಾಗಿದ್ರೆ ಎರಡು ಕಾನ್ಸಿಕ್ಯೂಟಿವ್ ಕ್ರೆಸ್ಟ್ ಅಥವಾ ಈ ತರ ಎರಡು ಕಾನ್ಸಿಕ್ಯೂಟಿವ್ ಟ್ರಫ್ ನಡುವೆ ಏನು ಡಿಸ್ಟೆನ್ಸ್ ಇರುತ್ತಲ್ಲ, ದಟ್ ಈಸ್ ವೇವ್ ಲೆಂತ್ ಇಂಡಿಕೇಟೆಡ್ ಬೈ ಲ್ಯಾಂಡಾ. ವೇವ್ ಲೆಂತ್, ಇಟ್ ಈಸ್ ಅ ಲೆಂತ್ ಅಂದಂಗಾಯ್ತು. ವಾಟ್ ಈಸ್ ದ SI ಯೂನಿಟ್ ಆಫ್ ಲೆಂತ್? ಮೀಟರ್. ಅದೇ ಲ್ಯಾಂಡಾದು SI ಯೂನಿಟ್ ಆಗಿರುತ್ತೆ. ಆಪ್ಷನ್ ಬಿ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಅಂದ್ರೆ ಏನು? ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಆಫ್ ದ ವೇವ್. ವೇವ್ ನ ಒಂದು ಕಂಪ್ಲೀಟ್ ಆಸಿಲೇಷನ್ಗೆ ಎಷ್ಟು ಟೈಮ್ ಬೇಕು ಅದನ್ನ ಟೈಮ್ ಪೀರಿಯಡ್ ಅಂತ ಕರೀತಾರೆ. ಹಾಗಿದ್ರೆ ಟೈಮ್ ಟೇಕನ್ ಅಂತ ಹೇಳಿದ್ದಾರೆ. ವಾಟ್ ಇಸ್ ದ ಯೂನಿಟ್ ಆಫ್ ಟೈಮ್? ಸೆಕೆಂಡ್. ಓಕೆ, ಸಿ ಕ್ವಶನ್ ಸಿ. ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದ್ರೆ ಏನು? ದ ನಂಬರ್ ಆಫ್ ಕಂಪ್ಲೀಟ್ ಆಸಿಲೇಷನ್ಸ್ ಆಫ್ ವೇವ್ ಪರ್ ಸೆಕೆಂಡ್. 1 ಸೆಕೆಂಡ್ ಅಲ್ಲಿ ಎಷ್ಟು ಕಂಪ್ಲೀಟ್ ಆಸಿಲೇಷನ್ ಆಗಿದೆ ಅದನ್ನ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ವಾಟ್ ಇಸ್ ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ಎಸ್, ಇಟ್ ಈಸ್ ಹರ್ಟ್ಸ್. Hertz is SI unit of frequency. Then speed of wave. Speed ಇಂದಂತೂ ನಿಮಗೆ ಗೊತ್ತಿದೆ, ಮೋಷನ್ ಚಾಪ್ಟರ್ ಅಲ್ಲಿ ಕಲ್ತ್ಕೊ ಬಂದಿದ್ದೀರಿ. ಓಕೆ, ಹಾಗಿದ್ರೆ ಸ್ಪೀಡ್ ಆಫ್ ವೇವ್ ಅಂದ್ರೆ ಏನು? ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ವೇವ್ ಇನ್ ಯೂನಿಟ್ ಟೈಮ್. ಯೂನಿಟ್ ಟೈಮ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ವೇವ್ ಅದನ್ನ ಅದರ ಸ್ಪೀಡ್ ಅಂತ ಕರಿತೀವಿ. ಸ್ಪೀಡ್ ಅಂದ ತಕ್ಷಣ ನಮಗೆ ಗೊತ್ತಾಗ್ಬಿಡ್ತು SI ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಥ್ಯಾಂಕ್ ಯು.